ನೀರು ತುಂಬಾ ಕಮ್ಮಿ ಆಯ್ತು ಅನ್ಸುತ್ತೆ ಅಲ್ವಾ? ಅದೇ ಏನ್ ಮಾಡ್ತಿದ್ಯಮ್ಮ? ಅದೇ ಮ್ಯಾಗಿ ಸ್ವಲ್ಪ ಕಮ್ಮಿ ಅಯ್ಯೋ ಹೌದಲ್ಲ, ನಂಗೆ ಹಂಗ ಅನಿಸ್ತು. ಚೆನ್ನಾಗಿದೆ ಅದೇ ಒಂದ್ 5 ನಿಮಿಷ ಆಗ್ಬಿಡುತ್ತೆ. ಇಲ್ಲ ನಿಮ್ಗೆ ಬೇಡ, ಯಾಕೋ ಗ್ಯಾಸಿಗೆ ಹೇಳಿ ಹೋಗ್ತಿದ್ದೆ. ನಾನು ಪೂರ್ತಿ ಬೆಂಗಳೂರು. ನಾನು ಜಯನಗರ್. ನನಗೆ ನೇಚರ್ ಅಂದ್ರೆ ಇಷ್ಟ, ನೇಚರ್ಗೆ ನಾನಂದ್ರೆ ಇಷ್ಟ. ಊಟ, ಶಾಪಿಂಗ್, ಹೆರಿಟೇಜ್, ಟ್ರೀಸ್, ಪಾರ್ಕ್ಸ್ ಎಲ್ಲ ಒಂದೇ ಕಡೆ ಇರುತ್ತೆ. ನಾನು ಶಿವಾಜಿನಗರ್. ಒಂದೇ ಸರ್ಕಲ್ ನಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಇರೋ ಜಾಗ ಅಂದ್ರೆ ಅದು ಶಿವಾಜಿನಗರ. ಹುಡುಗಿರಿಗೆ ಬೇಕಾಗಿರೋ ಶಾಪಿಂಗ್ ಕಾಂಪ್ಲೆಕ್ಸ್ ಇಂದ ಹುಡುಗರಿಗೆ ಬೇಕಾಗಿರೋ BMW ಇಂದ ರೋಲ್ಸ್ ರಾಯ್ಸ್ ಗಾಡಿ ಪಾರ್ಟ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ನಾನು ವಿಜಯನಗರ್. ಸ್ಟೇಟ್ ಗೆ ಬೇಕಾಗಿರೋ DC ಇಂದ ಇದ್ದಿದ್ದು ಸೆಂಟ್ರಲ್ ಗೆ ಬೇಕಾಗಿರೋ IAS IPS ವರ್ಗೂ ನನ್ನ ಹತ್ರನೇ ಕೋಚಿಂಗ್ ಬರೋದು. ಎಕ್ಸಾಮ್ ಹೋಗಕ್ಕಿಂತ ಮುಂಚೆ ಗಾಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರೆ ಫೇಲೇ ಆಗಲ್ಲ. ನಾನು HSR ಲೇಔಟ್. ನಮ್ ತೆಲುಗು ಕಮ್ಯುನಿಟಿಗೆ HSR ಲೇಔಟ್ ಅಂದ್ರೆ ತುಂಬಾ ಇಷ್ಟ. ನಾವೆಲ್ಲಾರು ಇಲ್ಲೇ ಸೆಟ್ಲ್ ಆಗ್ತೀವಿ. ನಾನು ಎಲೆಕ್ಟ್ರಾನಿಕ್ ಸಿಟಿ. ನಾವೆಲ್ಲ ತರ ರೋಡ್ ಅಲ್ಲಿ ಓಡಾಡಲ್ಲ. ನಾವೆಲ್ಲಾರು ಫ್ಲೈ ಓವರ್ ಮೇಲೆ ಓಡಾಡೋದು. ನಿಮ್ಗೆಲ್ಲ ಟ್ರಾಫಿಕ್ ಲೈಟ್ ಇದ್ರೆ ನಮ್ಗೆಲ್ಲ ಟೋಲ್ ಬೂತ್. ಯಾವ ಕಲರ್ ಡ್ರೆಸ್ ಹಾಕೋತಾ ಇದ್ಯಾ? ಈ ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕೊಳ್ಳೋ. ಟೀ ಶರ್ಟ್ ಅಲ್ಲ, ಶರ್ಟ್. ನಮ್ ಮನೆಗ್ ಬಂದಾಗ ಫಸ್ಟ್ ಟೈಮ್ ಬರ್ತಾ ಇದೀನಿ ಅನ್ನೋ ತರ ಬಿಹೇವ್ ಮಾಡು. ಆಮೇಲೆ ಬಾತ್ರೂಮ್ ಲೆಫ್ಟ್ ಸೈಡ್ ಇದೆ ಅಂತ ಹೇಳ್ಬಿಟ್ಟು ಸ್ಟ್ರೇಟ್ ಆಗಿ ಲೆಫ್ಟ್ ಸೈಡ್ ಹೋಗ್ಬಿಡ್ಬೇಡ, ಆಯ್ತಾ? ಆಂಟಿ ಬಾತ್ರೂಮ್ ಎಲ್ಲಿದೆ ಅಂತ ಕೇಳು ನಮ್ಮಮ್ಮನ. ಶರ್ಟು ಪ್ಲೀಸ್ ಬಟನ್ ಮಾಡ್ಕೊಂಡು, ಐರನ್ ಮಾಡ್ಕೊಂಡು, ಟಕ್ ಇನ್ ಮಾಡ್ಕೊಂಡು ಡೀಸೆಂಟ್ ಆಗಿ ಬಾ. ಇವತ್ತು ಮನೇಲಿ ನಾನು ಹೇಳ್ತೀನಿ ನಿನ್ನನ್ನ ಇಷ್ಟ ಪಡ್ತಾ ಇದೀನಿ ಅಂತ. ಅರ್ಜುನ ಅಪ್ಪ ಅಮ್ಮ ಒಪ್ಕೋತಾರಲ್ವಾ? ಗ್ಯಾರಂಟಿ ಒಪ್ಕೋತಾರೆ. ಅರ್ಜುನ್ ಸತ್ತೋದ, ಅವನ್ಗೆ ಆಕ್ಸಿಡೆಂಟ್ ಆಗೋಯ್ತು. ಬಿಗ್ ಬಾಸ್ ಸಮಯ 2 ಗಂಟೆ. ಅಲ್ಲಿ ನಂಗೆ ನ್ಯಾಯ ಕೊಡ್ಬೇಕಿತ್ತು. ನೀವು ಎಂತ ಮಾಡಿದ್ರಿ? ಹಿಂಗ ಮಾಡಿದ್ರಿ. ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೆ ಮಾಡಿದ್ರೆ ನೀವೇ ಇದಕ್ಕೆ ಇದೇ ಆಗ್ತೀರಾ? ನಾನು ಅದೇ ಆಗ್ತೀನಿ. ಇದೆ ನಂಗೇನೆ ಹುಚ್ಚು. ಹ್ಯಾಪಿ ದಿವಾಲಿ. ಹಪ್ಪಿದೆ ಬಾರಿ ಹಪ್ಪಿದೆ ಬಾರಿ. ಇವ್ರಿಗೆ ಯಾಕೆ ಹಿಂಗಾಗತ್ತೆ? ಆಯ್ತಾಯ್ತು. ಅಣ್ಣ ಇದಕ್ಕೆಷ್ಟು? ಇಡು 500 ರೂಪಾಯಿ. ಆದ್ರೆ ಅಣ್ಣ ನನ್ನ ಹತ್ರ ಬರೀ 300 ಇರೋದು. ಇಲ್ಲಮ್ಮ, ಇದಕ್ಕೆ 500 ರೂಪಾಯಿ ಫಿಕ್ಸ್ ರೇಟ್. 300 ರೂಪಾಯಿಗೆಲ್ಲ ಕೊಡ್ಲಿಕ್ಕೆ ಆಗಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಬನ್ನಿ. ಇದೆಲ್ಲ ನಿಮ್ಮ ಐಟಮು? ಹೌದಣ್ಣ. ಎಲ್ಲಿಂದ ತಂದ್ರಿ? ಓ, ಅಲ್ಲಿಂದ. ಅಲ್ಲಿಂದಂದ್ರ ಮತ್ತೆ ವಾಪಸ್ ಅಪ್ಪ ಇರ್ತಾರಲ್ಲಿ. ಅದು ಕಂಬಳ. ಎರ್ಮೆ. ನಮ್ಮಲ್ಲಿ ಉಡುಪಿಯಲ್ಲಿ ಅದೇ ಉಂಟಲ್ವಾ, ರೇಸ್ ಕಂಬುಲ ಅಂದ್ರೆ ನೋಡಿ, ಇದೆ ಪಟ್ರಿ. ಓಕೆ, 2 ಎರ್ಮೆಗೆ 1 ಜನ ಇದೆ ಮಾಡ್ತಾರೆ. ಅಲ್ಲಿಂದ ಪೀ ಅಂತ ವಿಸಿಲ್ ಮಾಡ್ತಾರೆ. ಪಿಕ್ಚರ್ ಅಲ್ಲಿ ಅಲ್ಲ, ನಮ್ಮ ಊರಲ್ಲಿ ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಕಡೆ ಆಗುತ್ತೆ. ಅದೇ ಓಡಿ ಹೋಗ್ತಾರೆ. ವಿಸಿಲ್ ಆದ್ರೆ ಓಡಿ ಹೋಗ್ತಾರೆ. ಒಬ್ಬ ದೇವರ ಎಷ್ಟು ಸ್ಪೀಡ್ ಹೋಗ್ತಾರೆ. ಕಾರು ಮಣ್ಣಲ್ಲಿ, ಕಲ್ಲು ಇರುತ್ತೆ ಮಣ್ಣಲ್ಲಿ. ಯಾರು ಫಸ್ಟ್ ಬಂದ್ರೆ
ಅವರಿಗೆ ಅವಮಾನ 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 ಫಸ್ಟ್ ಮಂದರು ಅವಮಾನ ಅಲ್ಲ ಸಾರಿ ಬಹುಮಾನ ಹ್ಯಾಪಿ ದಿವಾಲಿ. ले भाई तूने स्कूटी मांगी थी. थैंक यू भाई यार जाना था कहीं. लेकिन एक सेकंड ये क्या हो गया? अरे खतरनाक लोग हैं. मेरे साथ अन्याय हुआ है. भाई एम्बुलेंस भेजो मोरी. बोल लिया सिलेंडर बॉम्ब. ಪಟಾಕಿ ಹೊಡಿಬೇಡಕ್ಕನೋ ಎಮ್ಮೆದಲ್ಲಿ ಎದುರ್ತವೆ. ನನ್ನಿಷ್ಟ ಹೊಡಿತೀನಿ ಏನ್ ಮಾಡ್ತೀಯಾ? ಬೇಡ ನಂಗೆ ಕೋಪ ಬರ್ಸ್ಬೇಡ. ನಾನು ಹೊಡೆದ್ರೆ ಪಟಾಕಿಯ ಇಡೀ ಊರೇ ಅಳ್ಳಾಡೋಬೇಕು ಅಂತ ಪಟಾಕಿ ಹೊಡಿತೀನಿ. ಸರಿ ಹೊಡಿಲ್ಲ ನೋಡೋಣ. No, 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 no. ಬಾಷಾ ಬಾಷಾ. Hey! Hey! எவ்வளவு நேரம் கூட்டுனுக்குறான் கால் விழா. கிளம்பு. ಯಾರ ನೀ? ஆண்டி கத்தி கூப்பாடு போட்டு கெடுத்துறாதீங்க. விஷயம் தெரிஞ்சுனா என்ன பொழந்துருவானுங்க. அந்த தெருமுக்கட்டை மட்டும் விட்டுருங்களேன், அப்படியே ஓடிடுறேன் ப்ளீஸ் ஆண்டி. ಜಸ್ಟ್ ಫಾರ್ ಜೋಕ್. ಮಿತುಂದಾರ್ ಮಿತುಂದಾ. मिथुन चलो मत. ए क्या कर रहा है? माँ मेरी माँ क्या बात है? क्या बात नहीं. जाकरा बीबी ने गिफ्ट रख दिया इतना तेरे लिए. जाके देख बाहर. ओके माँ मैं जा रहा हूँ. मुझे कुछ नहीं दिखा दे रहा है माँ. मुझे कुछ नहीं दिखा दे रहा है. मुझे सब कुछ दिखा दे रहा है माँ. मुझे सब कुछ दिखाई दे रहा है. मुझे अच्छा लगा तेरा गिफ्ट. Trance with Shiva. Dance of Nataraja. ಉತ್ತರ ಕನ್ನಡ ವರ್ಸಸ್ ದಕ್ಷಿಣ ಕನ್ನಡ. ಎಲ್ರಿಗೂ ನಮಸ್ಕಾರ. ಕನ್ನಡ ಭಾಷೆ ಎಷ್ಟು ಚಂದ ಅಂದ್ರೆ
ನಾವು ಮಾತಾಡೋದು ಕನ್ನಡನೇ ಇರ್ತೈತಿ. ಆದ್ರೆ ಆ ಒಂದು ಡಿಸ್ಟಿಕ್ಕಿಗೆ ಹೋದಾಗ ಒಂದು ಮಾತಾಡೋ ಶೈಲಿ ಇರ್ತೈತಲ್ಲ, ಅದು ಭಾಳ ಅಂದ್ರೆ ಭಾಳ ಚೇಂಜ್ ಆಕತಿ. ನಾನು ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಮಾತಾಡ್ತೀನಿ, ನನ್ನ ಭಾಷೆ ಇವ್ರಿಗೆ ಇಷ್ಟ ಆಕತಿ. ಈಕಿ ಮಂಗಳೂರು ಭಾಷೆ ಮಾತಾಡ್ತಾಳ, ಈಕಿ ಲ್ಯಾಂಗ್ವೇಜ್ ನನಗೆ ಇಷ್ಟ ಆಕತಿ. ಹೆಂಗಂದ್ರೆ ಆ ಡಿಸ್ಟಿಕ್ಕಿಗೆ ಹೋದ್ರೆ ಒಂಚೂರು ಆ ಶೈಲಿ ಮಾತಾಡೋ ಶೈಲಿ ಚೇಂಜ್ ಆಗಿರ್ತೈತಿ. ನಾನು ಈಕಿ ಹತ್ರ ಮಾತಾಡಿಸ್ತೀನಿ ನೋಡ್ರಿ. ಅವನವ್ನು ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ನಾಗ ಬೈಯೋದು ಶುರು ಹಚ್ಕೊಂಡ್ರೆ ಗೊತ್ತಲ್ರಿ. ನಾವು ಉತ್ತರ ಕರ್ನಾಟಕದವ್ರು ಮಾತಾಡಿದ್ರು ಕೂಡ ಅದು ಅವನು ಡ್ಯಾಶ್ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಅವ್ರಿಗೆ ಒಂಥರ ಬೈದಂಗೆ ಅನ್ಸತಿ. ಈಕಿ ಅಂತಿರ್ತಾಳ, ನನಗೆ ಏನ್ಲಿವಾ ಹಿಂಗೆ ಮಾತಾಡ್ತಿ, ಏನು ಯಾಕೆ ಎಂತದ ಯಾಕೆ ಹಿಂಗೆ ಮಾತಾಡ್ತೀಯ ಅಂತಿರ್ತಾಳ ಆಕಿ. ಯವ್ವಾ ನಾವು ಮಾತಾಡೋದೇ ಹಿಂಗೆವಾ ನಾವು, ನನಗೆಂತ ಒಂದು ಸ್ವಲ್ಪ ಅರ್ಥನೇ ಆಗುದಿಲ್ಲ ನಿಮ್ಮ ಭಾಷೆ. ಈಕಿಗೆ ಅರ್ಥ ಆಗಂಗಿಲ್ಲ ಹಂಗಿಂಗೆ ಅಂತಿರ್ತಾಳ. ನಾವು ಒಟ್ಟಾಗಿ ನಾನು ಪಡಬಡ ಮಾತಾಡ್ತೀವಿ. ನಾವು ಉತ್ತರ ಕರ್ನಾಟಕದವ್ರು ಗೊತ್ತಲ್ರಿ, ಮತ್ತೆ ಭಾಳ ಅಂದ್ರೆ ಭಾಳ ನಾವು ಹಂಗೆ ಹಿಂಗೆ ಅನ್ಕೊಂಡು ಮಾತಾಡ್ತೀನಿ. ಈಕಿ ಅವ್ನವ್ನಂದ್ರೆ ಆಕಿ ಏನೋ ಒಂದು ದೊಡ್ಡದ ಅನ್ಕೊಂಡ್ಬಿಡ್ತಾಳೆ. ಹೆಂಗೆ ಅಂದ್ರೆ ಮಾತಾಡ್ತಿದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡಿ, ನಂಗೆ ಎಂತ ಅರ್ಥನೇ ಆಗ್ಲಿಲ್ಲ, ಹಿಂಗ್ ಕೇಳ್ಬೇಕು. ಹೌದು. ಒಂದು ಸಿಚುವೇಶನ್ ಕೊಡ್ತಾನೆ. ಈಕಿ ಲ್ಯಾಂಗ್ವೇಜ್ ಭಾಳ ಚಂದ ಮಾತಾಡ್ತಾಳ. ಅದಕ್ಕೆ ಈಗ ನೀವು ಒಬ್ರು ನಿನ್ ಫ್ರೆಂಡ್ ಒಬ್ಳು ಸಾಲ ಇಸ್ಕೊಂಡಿರ್ತಾಳ. ಆಕಿ ಸಾಲ ಇಸ್ಕೊಂಡಿರ್ತಾಳ, ಕೊಟ್ಟ ಇರಲ್ಲ. ನೀನ್ ನನಗೆ ಫೋನ್ ಮಾಡಿ ಹೇಳ್ಬೇಕು, ಆಯ್ತಾ? ಹೇಳ ಪೂಜಾ, ಎಂತ ಸಾವು ಮಾರ ಐತಿ ಅವಳು. ನನಗೆ ಸಹ ಒಂದು ಕಷ್ಟ ಇರ್ತಂತ ಅವಳಿಗೆ ಗೊತ್ತಾಗುದಿಲ್ವಾ ಅಂತ. ದುಡ್ಡು ತಗೊಂಡಿದ್ದಾಳೆ, ದುಡ್ಡೇ ಕೊಡ್ಲಿಲ್ಲ. ನಾ ಎಂತ ಮಾಡಿ ಸಾಯುದ? ಅವಳಿಗೊಂದು ಎಂತ ಒಂದು ಅರ್ಥ ಆಗುದಿಲ್ಲ. ಎಂತ ಬೇವರ್ಸಿಯಾಗಿ ಮಾಡುದು ಅಂತ. ಇಂಥವ್ರು ಸಹ ಇರ್ತಾರ. ಎಂತ ಕರ್ಮ ಮಾರ ಐತಿ ಅವಳೊಂದು. ಒಂದು ಹಡಬ್ಬೆ ಅವಳು, ಸಾವಿನವಳು. ಒಂದು ಎಂತ ಸಾವು ಅವಳದು ದರಿದ್ರ. ಎಂತ ಅಂತ ಅವಳೊಂದು ಫೋನ್ ತಗೊಂಡು ಒಂದು ದುಡ್ಡು ಕೊಡ್ಬೇಕು ಅಂತ ಅವಳಿಗೆ ಎಂತ ಗೊತ್ತಿಲ್ವ ಅವಳಿಗೆ? ಯಾವ ಇಸ್ಕೊಂಡಿದ್ದೆ ಮೊನ್ನೆನೆ ಇಸ್ಕೊಂಡಿದ್ದಾಳೆ, ತಗೊಂಡಿದ್ದಾಳೆ. ಅವಳಿಗೊಂದು ಕೊಡ್ಬೇಕು ಅಂತ ಗೊತ್ತಿಲ್ವಾ? ಅವನವ್ನು ನಮ್ಮ ಭಾಷೆ ಗೊತ್ತಲ್ರಿ. ಮಾತು ಬಿಟ್ರೆ ಅವನವ್ನು ಎಲ್ಲದಕ್ಕೂ ಈಗ ಬೀಪ್ ಹಾಕ್ಬೇಕತಿ. ಅವನವ್ನು ಹುಚ್ಚ ಮಾಡಿ ನನ್ನ ಮಗ ಎಷ್ಟು ಇಸ್ಕೊಂಡು. ಇವ್ರಿಗೆ ಅದು ಭಾಳ ಕೆಟ್ಟ ಲ್ಯಾಂಗ್ವೇಜ್ ಅನ್ಸುತ್ತೆ ಈ ಕಡೆ ಇವರಿಗೆಲ್ಲ. ಈಕಿ ಬೆಂಗ್ಳೂರ್ನಕ್ಕಿ ಈಕಿ ಕೇಳೋಣ, ಏನ್ಲೆ ಸಾಲ ಕೊಟ್ಟಿರ್ತಿ, ಕೊಟ್ಟಿರಲ್ಲ, ಹೆಂಗ ಹೇಳ ನೀನ್ ಬೆಂಗ್ಳೂರ್ ಲ್ಯಾಂಗ್ವೇಜ್. ಹಲೋ ಪೂ, ಏನ್ ಗೊತ್ತಾ, ನನ್ ಮಗ ದುಡ್ಡು ಇಸ್ಕೊಂಡವನು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಯಾನ್ ಎಂತ ನನ್ ಮಗ ಇರ್ಬೋದು, ಅವನು ಬರ್ತಾನೆ ಅಲ್ವಾ, ಬಾಳ್ ನಾಳೆ ನೋಡ್ಕೊಳ್ಳೋಣ ಅಷ್ಟೇ. ಅಂದ್ರೆ ನೋಡ್ರಿ, ನಮ್ಮ ಲ್ಯಾಂಗ್ವೇಜ್ ಕನ್ನಡನೇ ಆಗಿರ್ಬೋದು, ಬಟ್ ಆದ್ರೆ ಆ ಭಾಷೆ ಸೊಗಡಿರ್ತಲ್ಲ, ಅದು ಅವರಿಗೆ ಚಂದ. ನೀವ್ ಯಾವ ಡಿಸ್ಟಿಕ್ನವ್ರು, ಯಾವ ಭಾಷೆ ನಿಮಗೆ ಇಷ್ಟ ಆಯ್ತು ಕಮೆಂಟ್ ಮಾಡ್ರಿ. ನಾವು ಬಗಲ್ಗುಂಟೆ ಜಾತ್ರೆಯಲ್ಲೂ ಸಂತೆಯಲ್ಲೂ ನೀ ಕೈಯ ಬಿಡದಿರು. 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 ನಿನಗೆ ನೀನೇ ಸಾಟಿಲಿಲ್ಲ. ಮನೆಯಲ್ಲೂ ಟೆರಸ್ ಮೇಲೂ ನೀ ಹೀಗೆ ಕುಣಿದಿರು. ನೀನು ಹೀಗೆ ಕುಣಿತಾ ಇದ್ರೆ ಊರೆಲ್ಲ ನಿನ್ನ ನೋಡ್ತಾ ಇದ್ರೆ. ತಂಗ್ಯವ ಎಮರ್ಜೆನ್ಸಿಗೆ ಪೆಟ್ರೋಲ್ ಇಟ್ಕೊಂಡವಳೆ. ಯಾಕೆ ತಂಗ ಏನಾಯ್ತು? ಗಾಡಿ ತಗೊಂಡು ಹೋಗ್ತಿದ್ಯಾ? ಏನಿಲ್ಲ ಅಣ್ಣ, ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ತಳ್ಕೊಂತ ಹೋಗ್ತಿದ್ದೆ. ಅಣ್ಣ, ಅದು ಒಂದು ಹೆಲ್ಪ್ ಮಾಡ್ತೀರಾ? ಸ್ವಲ್ಪ ಗಾಡಿಗೆ ಪೆಟ್ರೋಲ್ ತಂದು ಕೊಡ್ತೀರಾ? ಅಷ್ಟೇ ತಾನೇ ತಂಗಿ, 5 ನಿಮಿಷ ಇಲ್ಲಿ ವೇಟ್ ಮಾಡು. ಮುಂದೆ ಪೆಟ್ರೋಲ್ ಬಂಕ್ ಇದೆ, ಹೋಗಿ ಪೆಟ್ರೋಲ್ ತಂದು ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಸಾರಿ ತಂಗಿ, ಸ್ವಲ್ಪ ಲೇಟ್ ಆಗೋಯ್ತು. ಇರ್ಲಿ, ಪರವಾಗಿಲ್ಲ ಅಣ್ಣ. ಸರಿ, ಡಿಕ್ಕಿ ಓಪನ್ ಮಾಡು ತಂಗಿ. ತಂಗಿ, ಆಲ್ರೆಡಿ ಗಾಡಿಲಿ ಪೆಟ್ರೋಲ್ ಐತೆ, ಅದನ್ನ ಹಾಕೊಂಡು ಹೋಗ್ಬೋದಿತ್ತು ತಾನೆ? ಅಣ್ಣ, ಅದು ಎಮರ್ಜೆನ್ಸಿಗಂತ ಇಟ್ಕೊಂಡಿರೋದು ಅಣ್ಣ. ಅದು ಎಮರ್ಜೆನ್ಸಿಗಂತ ಇಟ್ಕೊಂಡಿರೋದು ಅಣ್ಣ. ಅಣ್ಣ, ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ?
ಜಾತಿ ಮದುವೆಗಳು. ಸರ್, ನಾವು ಫ್ಲವರ್ ಪಾಟ್ ಜನಾಂಗದವರು. ನಮ್ಮ ಪೇರೆಂಟ್ಸು ತುಂಬ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು, ನೀನು ಮದುವೆ ಆದರೆ ನಮ್ಮ ಜಾತಿ ಹುಡುಗಿನೇ ಮದುವೆ ಆಗಬೇಕು ಅಂತ. ಅವ್ರು ಹೇಳ್ದಂಗೆ ನಾನು ಒಂದು ಫ್ಲವರ್ ಪಾಟ್ ಹುಡುಗಿನ ಹುಡ್ಕೊಂಬಂದೆ. ಅದಕ್ಕೆ ನಮ್ಮ ಪೇರೆಂಟ್ಸು ಅವಳು ಫ್ಲವರ್ ಪಾಟ್ ಹೌದಪ್ಪ, ಆದರೆ ಬೇರೆ ಸಬ್ ಕಾಸ್ಟು ಅಂದ್ಬಿಟ್ರು. ನನಗೆ ತುಂಬ ಹರ್ಟ್ ಆಗೋಯ್ತು. ಅದಕ್ಕೆ ಅವತ್ತಿಂದ ನನಗೆ ನನ್ನ ಪೇರೆಂಟ್ಸ್ ಹರ್ಟ್ ಮಾಡಿದ್ರು. ನಾನು ಯಾರಿಗೂ ಆ ಥರ ಹರ್ಟ್ ಮಾಡಬಾರ್ದು ಅಂತ ಸೇಫೆಸ್ಟ್ ಪಟಾಕಿ ಅದೇ. ನನ್ನ ಹೆಸರು ವಿಷ್ಣು ಚಕ್ರಪಾಣಿ ಅಂತ. ನಾನೊಬ್ಬ ಇಂಟ್ರೋವರ್ಟ್. ಆದರೆ ನಮ್ಮ ಮನೆಯವ್ರಿಗೆ ಇದನ್ನು ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗೋದಿಲ್ಲ ಸರ್. ಮನೆಗೆ ಯಾರಾದರೂ ಗೆಸ್ಟ್ಸ್ ಬಂದರೆ ಸಾಕು, ಬಾರಪ್ಪ ಡ್ಯಾನ್ಸ್ ಮಾಡು ಅಂತ ನನ್ನ ರೂಮಿಂದ ಹೇಳ್ಕೊಂಬಂದ್ಬಿಡ್ತಾರೆ. ನನಗೆ ಗೊತ್ತಿರೋದು ಒಂದೇ ಡ್ಯಾನ್ಸು ಸರ್, ಅದು ಸುಮ್ಮನೆ ತಿರ್ಗೋದಷ್ಟೇ. ಅದನ್ನು ಸ್ವಲ್ಪ ಹೊತ್ತು ಮಾಡಿ ನಾನು ರೂಮ್ಗೆ ಓಡೋಗ್ಬಿಡ್ತೀನಿ. ನನಗೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ನನ್ನ ಕರ್ಕೊಂಬರ್ತಾರೆ ಸರ್. ನನ್ನ ಕಷ್ಟ ನಾನು ಯಾರಿಗೆ ಹೇಳಿ? ಆಟಮ್ ಬಾಂಬ್ ಫ್ಯಾಮಿಲಿ ಸರ್ ನಮ್ದು. ಹಿರೋಶಿಮಾ ನಾಗಸಾಕಿಲಿ ಎಕ್ಸ್ಪ್ಲೋರ್ಡ್ ಆಗಿದ್ದ ವಂಶ ನಮ್ದು. ಆದರೆ ಈಗ ನೋಡಿ ರೋಡಲ್ಲೂ ಹತ್ತಿಸ್ತಾ ಇರ್ತಾರೆ ನಮ್ಮನ್ನ. ಒಂಚೂರಾದ್ರೂ ಮರ್ಯಾದೆ ಬೇಡವಾ? ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ನನ್ನ ಹತ್ರ ಹತ್ತಕ್ಕೆ ಬರ್ತಾರಲ್ವಾ, ಅವಾಗ ಹತ್ಕೊಂಡಿದ್ದೀನಿ ಅಂತ ಚಮಕ್ ಕೊಡ್ತೀನಿ. ಓಡ್ತಾ ಇರ್ತಾರೆ ಹೆದರ್ಕೊಂಡು. ಗೊತ್ತಾಗಬೇಕು ಅವ್ರಿಗೆ, ಭಯ ಬರಬೇಕು. ಸರ್, ನೀವು ಹಿರೋಶಿಮಾ ನಾಗಸಾಕಿ ಫ್ಯಾಮಿಲಿ ಅವ್ರು ಅಲ್ವಂತೆ. ನೀವು ಸುಮ್ಮನೆ ಹೆಸರಂತ ಇಟ್ಟಿರೋದು ಆಟಮ್ ಬಾಂಬ್ ಅಂತ ನಿಮಗೆ. ಹೌದು ಸರ್, ನೀವು ಅಡಾಪ್ಟೆಡ್. ನೀವು ವಾಟ್? ಮೈ ಹೋಲ್ ಲೈಫ್ ಹ್ಯಾಸ್ ಬೀನ್ ಅ ಲೈ. ಸರ್, ನನ್ನ ಹೆಸರು ಸುರೇಶ್ ಸುರೇಂದ್ರನಾಥ್ ಬತ್ತಿ ಅಂತ. ಶಾರ್ಟ್ ಆಗಿ ಸುರ್ಸುರ್ ಬತ್ತಿ ಅಂತ ಕರೀತಾರೆ. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ನನ್ನ ಫ್ರೆಂಡ್ಸು ನಾನು ಟಾಯ್ಲೆಟಿಗೆ ಹೋಗೋದನ್ನ ನೋಡಿ ಸುಸು ಬತ್ತಿ ಅಂತ ಇದ್ರು. ಆಮೇಲೆ ಗೊತ್ತಾಯ್ತು ಅವ್ರಿಗೆ ನಾನು ಇಲ್ಲದೆ ಫ್ಲವರ್ ಪಾಟು ಚಕ್ರ ಎಲ್ಲ ನಡೆಯಲ್ಲ ಅಂತ. ಈಗ ನನ್ನನ್ನು ಸರ್ಸರ್ ಬತ್ತಿ ಅಂತ ಕರೀತಾರೆ. ಸರ್, ನಾವು ರಾಕೆಟ್ ಜನ. ನಮಗೆ ಲೈಫಲ್ಲಿ ಅಷ್ಟು ಸೆನ್ಸ್ ಆಫ್ ಡೈರೆಕ್ಷನ್ ಇಲ್ಲ. ಈ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಸಡನ್ನಾಗಿ ದಿಕ್ಕಾಪಾಲಾಗಿ ಈ ಕಡೆ ಹೋಗ್ಬಿಟ್ಟಿರ್ತೀವಿ. ಕೆಲವು ಸಲ ಯಾರ್ದಾರೋ ಮನೆ ಒಳಗೆ, ಪಂಚೆ ಒಳಗೆ, ಕಾರ್ ಒಳಗೆಲ್ಲ ನುಗ್ಬಿಟ್ಟಿರ್ತೀವಿ ಸರ್. ಸೊ ಈ ಥರ ನಮ್ಮ ಜೀವನ. ಸರ್, ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಸರ್, ನಾವು ಬಡವರು ಸರ್. ನಾವು ಎಕ್ಸ್ಪ್ಲೋರ್ಡ್ ಆದಾಗ ತುಂಬ ಪ್ಲೇನು. ಆದರೆ ನಮ್ಮ ಕಸಿನ್ಸ್ ಇದ್ದಾರಲ್ವಾ, ಅವರು ಎಕ್ಸ್ಪ್ಲೋರ್ಡ್ ಆದಾಗ ಪ್ಯಾರಾಶೂಟು, ವಿಸಿಲ್ಲು ಎಲ್ಲ ಬರುತ್ತೆ. ಅವ್ರ ಲೈಫ್ ತುಂಬ ಕಲರ್ಫುಲ್ ಆಗಿದೆ ಸರ್. ದೀಪಾವಳಿ ಟೈಮಲ್ಲಿ ನನ್ನಂಥ ಚಿಕ್ಕವನ್ನ ಬರೀ ಬಿಜ್ಲಿ ಪಟಾಕಿ ಹೊಡೆಯೋದಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್. ಆದರೆ ನಮ್ಮ ಅಣ್ಣನ ಆಟಮ್ ಬಾಂಬು, ಲಕ್ಷ್ಮಿ ಪಟಾಕಿ ಇದೆಲ್ಲ ಹೊಡೆಯೋದಕ್ಕೆ ಕರ್ಕೊಂಡು ಹೋಗ್ತಾರೆ. ನನಗೆ ಆ ಪಟಾಕಿನ ಹೊಡೆಯೋ ಅರ್ಹತೆ ಇಲ್ವಾ? ಇದನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗಿ ಈ ಕೆಲಸನೇ ಬಿಟ್ಬಿಡೋಣ ಅನ್ಸುತ್ತೆ ಸರ್. ಅವಾಗ ನಮ್ಮ ತಾಯಿ ಹೇಳಿದ ಮಾತು ನೆನಪಾಗುತ್ತೆ. ಅವ್ರು ಹೇಳ್ತಾರೆ, ಪುಟ, ಪಟಾಕಿ ಯಾವುದೇ ಆಗಿರಲಿ ಹಚ್ಚೋರು ನಾವಾಗಿರ್ಬೇಕು ಅಂತ. ಅದನ್ನು ಕೇಳಿಸ್ಕೊಂಡು ನಾನು ಈ ಕೆಲಸನ ಮುಂದುವರಿಸ್ತೀನಿ ಸರ್. होली में हम लोग होली सबके ऊपर फेंकते हैं, और अभी दिवाली में क्यों ना हम पटाखा सब लोगों के ऊपर फेंक गए. ದೌನಿಲ್ಲ ದೀವನಿಲ್ಲ ಮ್ಯಾಲಿಂಗ ಹಚ್ಚಮದು ಜಾಕೆಟ್ ಹಚ್ಚಮದು. ಈಗ ನೈಟ್ ಹಾಕಿ ನೋಡಿದ್ಯಾ ನಮ್ಮವ ಕಾಲದಾಗ ಏನಿದ್ದಿಲ್ಲಪ್ಪ. ಸೀರೆ ಉಟ್ಕೊಂಡಾರ ಮದುವೆ ಆದ್ಮೇಲೆ. ಆ ಮದುವೆ ಆದ್ಮೇಲೆ ಅಲ್ಲಿ ಸೀರೆ ಹೊಲಗಳಿಗೆಲ್ಲ ಹೋದ್ರು ಸೀರೆನೆ. ಎಲ್ಲ ಸೀರೆ. ನೀವು ನೈಟಿ ಹಾಕೊಂಡಿಲ್ವಾ? ಮತ್ತೆ ನಿಮ್ ಕಾಲದಲ್ಲಿ ನೈಟಿ ಗೇಟಿ ಯಾರ್ದು ಅವಾಗಿಲ್ಲ, ಈಗ ಬಂದ ನೈಟ್. ಯಾವಾಗಿಲ್ಲ ಸೀರೆ ಹೋಗ್ಬೇಕಂತ ನೈಟ್ ಹೊಲ್ಸ್ಕೊಂಡ್ ಹೋಗ್ತಾರೆ.